ನನ್ನ ವಯಸ್ಸು 70. ಎಲ್ಲರೂ 20ರಲ್ಲಿ ಫಿಟ್ ಇರ್ತಾರೆ. 40 ದಾಟದ ಮೇಲೇ ನಿಜವಾದ ಆಟ ಶುರು. ಅವಾಗ ನಿಮ್ಮ ಹತ್ರ ಟೈಮ್, ಎನರ್ಜಿ ಮತ್ತೆ ಹಾರ್ಮೋನ್ಸ್ ನಿಮ್ ಜೊತೆ ಇರುತ್ತೆ. 30 ನಂತರ ಫಿಟ್ ಆಗಿದ್ರೆ ನಿಜವಾಗ್ಲೂ ನೀವು ತುಂಬಾ ಜಂಬ ಪಡ್ಬೋದು. ಯಾಕಂದ್ರೆ ಆ ಟೈಮ್ ನಲ್ಲಿ ಹೆಲ್ತ್, ಫಿಟ್ನೆಸ್ ಅಲ್ಲದೆ ನಿಮಗೆ ಸಾಕಷ್ಟು ನೋಡ್ಕೊಳಕ್ ಇರುತ್ತೆ. ಕರಿಯರ್ ಮತ್ತೆ ಫ್ಯಾಮಿಲಿ, ನಿಮ್ ಲೈಫ್ ನ ಪ್ರಯಾರಿಟಿ ನೋಡಿ. 40ರಲ್ಲಿ ಬರೋ ಸಕ್ಕರೆ ಕಾಯಿಲೆ ಶುರು ಆಗೋದು 20ರಲ್ಲಿ, 50ರಲ್ಲಿ ಬರೋ ಹಾರ್ಟ್ ಅಟ್ಯಾಕ್ ಶುರು ಆಗೋದು 30ರಲ್ಲಿ, 70ರಲ್ಲಿ ಬರೋ ಓಡಾಟ ಸಮಸ್ಯೆ ಶುರು ಆಗೋದು 40ರಲ್ಲಿ. ಭವಿಷ್ಯದ ಆರೋಗ್ಯ ಇವತ್ತಿನ ಆಯ್ಕೆ ಮೇಲೆ ಕಟ್ಟಿರೋದು. ನಿಮ್ಮ ಸುತ್ತ ನೋಡಿ, 30ರಲ್ಲಿ ನಿಮಗೆ ಕ್ಲಿಯರ್ ಆಗಿ 2 ತರದ ವ್ಯಕ್ತಿಗಳು ಕಾಣ್ತಾರೆ. ಯಾರು ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ತನ್ನ ಆರೋಗ್ಯದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತೆ ಯಾರು ಇದನ್ನ ಮಾಡಲ್ಲ. ಅವರು ಕಾಲ ಕಳೆದಿದಾಗ ವ್ಯತ್ಯಾಸ ಅವರಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ತುಂಬಾ ಜನ ಹೇಳ್ತಾರೆ 30 ಆದ್ಮೇಲೆ ನನ್ ಮೆಟಬಾಲಿಸಮ್ ಕಮ್ಮಿ ಆಗ್ಬಿಡ್ತು. ಇಲ್ಲ, ನಿಮ್ಮ ಅಭ್ಯಾಸ ಚೇಂಜ್ ಆಗಿದೆ. ನೀವು ಸೋಮಾರಿ ಆಗಿದ್ದೀರಾ. ಮುಂಚೆಕ್ಕಿಂತ ಜಾಸ್ತಿ ಸೆಡೆಂಟ್ರಿ ಲೈಫ್ ಇದೆ. ಏನೆಲ್ಲ ಈಸಿ ಆಗಿದೆ ಅದನ್ನೇ ಊಟಕ್ಕೆ ಯೂಸ್ ಮಾಡ್ತಾ ಇರ್ಬೋದು. ಬಿಸಿನೀರು ಹಾಕಿದ್ರೆ 2 ನಿಮಿಷದಲ್ಲಿ ಊಟ ರೆಡಿ. ಊಟದ ಮೇಲೆ ಗಮನ ಇಲ್ಲ. ಸಂಬಂಧಗಳನ್ನು ಹಾಳು ಮಾಡ್ಕೊಂಡು ಚೆನ್ನಾಗಿ ದುಡಿಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಿರ್ತೀರಾ. ಯಾವಾಗ್ಲೂ ಸ್ಟ್ರೆಸ್ ಅಲ್ಲಿ ದಿನಾಗ್ಲೂ ಸಾಯ್ತಿರ್ತೀರಾ. ಪ್ರಾಪರ್ ರೆಸ್ಟ್ ಬಗ್ಗೆ ಯೋಚನೆನೇ ಇಲ್ಲ. ನಿಮ್ಮ ಮೆಟಬಾಲಿಸಮ್ ಅಲ್ಲ ಪ್ರಾಬ್ಲಮ್ ಇರೋದು, ನಿಮ್ಮ ಲೈಫ್ ಸ್ಟೈಲ್ ನಲ್ಲಿ. ನಿಮ್ಮ ಡಿಸಿಷನ್ ಖಂಡಿತ ನಿಮ್ಮಲ್ಲಿ ವ್ಯತ್ಯಾಸ ತರುತ್ತೆ. ನಿಮ್ಮ ಹೆಲ್ತಿನ ಕಂಟ್ರೋಲ್ ಅರ್ಜೆಂಟ್ ಆಗಿ ನಿಮ್ಮ ಕೈಯಲ್ಲಿ ಇರಬೇಕು. ನಿಮ್ಮ ದೇಹದ ಆಕಾರ 30 ದಾಟಿದ ಮೇಲೆ ನಿಮ್ಮ ವಯಸ್ಸಿಂದ ಅಲ್ಲ, ನಿಮ್ಮ ದೇಹದ ಆಕಾರ ನಿರ್ಧಾರ ಆಗೋದು ನಿಮ್ಮ ಚಾಯ್ಸಸ್ ಇಂದ. ನಾನು 48, ನನ್ನ ಹೆಂಡತಿ 41. ನಾವು ಫಿಟ್, ಹೆಲ್ದಿ ಅಂಡ್ ಸ್ಟ್ರಾಂಗ್ ಆಗಿದ್ದೀವಿ. ನಾವು ವಿಪರೀತ ಎಕ್ಸರ್ಸೈಸ್ ಮಾಡಲ್ಲ. ವಾರದಲ್ಲಿ ಅಟ್ಲೀಸ್ಟ್ 3-4 ದಿನ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತೀವಿ. ಎಲ್ಲ ತಿಂತೀವಿ. ಹೆಲ್ದಿ ಫುಡ್, ಜಂಕ್ ಫುಡ್ ಕೂಡ ತಿಂತೀವಿ. ಸ್ಮೋಕ್ ಮಾಡಲ್ಲ, ಎಣ್ಣೆ ಹೊಡಿಯಲ್ಲ, ನಾನ್ ವೆಜ್ ತಿನ್ನಲ್ಲ. ಆದ್ರೆ ಲೈಫ್ ಎಂಜಾಯ್ ಮಾಡ್ತೀವಿ. ಜವಾಬ್ದಾರಿಯಿಂದ ಎಲ್ಲ ಮಾಡ್ತೀವಿ. ಆದಷ್ಟು ಲೈಫ್ ಸ್ಟೈಲ್ ಕರೆಕ್ಟ್ ಆಗಿ ನೋಡ್ಕೊಳ್ತೀವಿ. ನೀವು ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ನಿಮ್ಮ ಭವಿಷ್ಯ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ. ನಿಮಗೆ ಯಾರಾದ್ರೂ ಮೇಲೆ ಕಾಳಜಿ ಇದ್ರೆ ಈ ವಿಡಿಯೋ ಶೇರ್ ಮಾಡಿ, ಈ ಮಾತುಗಳನ್ನು ಹಂಚ್ಕೊಳ್ಳಿ. ಫ್ರೀ ಪ್ಲಾನ್, ಸೂಪರ್ ಆಗಿರೋ ಟಿಪ್ಸ್ ಗೋಸ್ಕರ ನನ್ನ ಪ್ರೊಫೈಲ್ ಫಾಲೋ ಮಾಡಿ, ವಿಡಿಯೋಸ್ ನೋಡಿ. ಸಖತ್ತಾಗಿರೋ ಪರ್ಸನಲೈಸ್ ಪ್ಲಾನ್ ಬೇಕಾದ್ರೆ ಫಾಲೋ ಮಾಡಿದ್ಮೇಲೆ ಸಖತ್ ಪ್ಲಾನ್ ಅಂತ ಡೈರೆಕ್ಟ್ ಮೆಸೇಜ್ ಕಳಿಸಿ. ನೀವು ನಿಮ್ಮ ಫಿಟ್ನೆಸ್ ಮೇಂಟೈನ್ ಮಾಡಕ್ಕೆ ಏನೆಲ್ಲ ತಪ್ಪು ಇವಾಗ ತನಕ ಮಾಡಿದಿರಾ ಕಮೆಂಟ್ ಮಾಡಿ. ಎಲ್ರಿಗೂ ಸ್ವಲ್ಪ ಗೊತ್ತಾಗ್ಲಿ. ಯಾವ್ದಾದ್ರೂ 1 ಪಾಯಿಂಟ್ ನಿಮ್ಮಿಂದ ಕಲಿತಾರೆ. ಕಮೆಂಟ್ ಬಾಕ್ಸ್ ನಿಮ್ದೇ.